ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ದ್ವಾದಶಿ ಇದೆ ನೋಡ್ರಿ. ನಿನ್ನೆ ಏಕಾದಶಿ ಮಾಡಿದ್ದೆ ಫಸ್ಟ್ ಟೈಮ್ ನಾನು. ಅದಕ್ಕೆ ಇವತ್ತು ಬೆಳಗ್ಗೆ ಜಲ್ದಿನೇ ಕುಕ್ಕರ್ ಕೆಡಾಕತ್ತೀನಿ ನೋಡ್ರಿ. ಹೆಸರುಬೇಳೆ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ಸೈಡಿಗೆ ಸ್ವಲ್ಪ ಶೇಂಗಾ ಸಾರು ಮಾಡೋಕ್ಕಂತ ಇಟ್ಟೀನಿ. ಹಾಗೆ ಇವತ್ತು ದ್ವಾದಶಿ ಅದಲ್ರಿ, ಪೂಜೆ ಮಾಡ್ಬೇಕಂತೇಳಿ ಪೂಜೆ ರೆಡಿ ಮಾಡ್ಕೊತೀನಿ. ನಿನ್ನೆ ಸ್ವಲ್ಪ ಹೂಬತ್ತಿ ಎಲ್ಲ ಖಾಲಿಯಾಗಿ ಹೋಗಿತ್ತು, ಅದಕ್ಕೆ ತುಪ್ಪದಾಗ ನೆನೆಸಿಟ್ಟಿದ್ದೆ ನಿನ್ನೆ ರಾತ್ರಿ. ಅವೆಲ್ಲ ರೆಡಿ ಆಗೈತಿ ಪೂಜೆಗೆ ಅಂತೇಳಿ. ಡೈಲಿ ಎರಡೆರಡು ಪೂಜೆ ನಾನು ಯೂಸ್ ಮಾಡ್ತೀನಿ, ಹಿಂಗೆ ಜಲ್ದಿ ಖಾಲಿಯಾಗಿ ಹೋಗ್ಬಿಡ್ತಾವೆ ರೀ. ಆಮೇಲೆ ಫಸ್ಟ್ ಟೈಮ್ ಮಾಡಿದ್ದೆ ನಾನು ಏಕಾದಶಿನ. ನೋಡೋಣ ರಾಯರು ಮುಂದೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಒಂದು 5 ಏಕಾದಶಿ ಮಾಡ್ಬೇಕಂತೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಮಾಡಕತ್ತೀನಿ ನೋಡ್ರಿ. ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ರಾಯರ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಮನೆಯೊಳಗಿಂದೆಲ್ಲ ಪೂಜೆ ಮಾಡಿಕೊಂಡು ನೀಟಾಗಿ ಮುಗಿದ್ಮೇಲೆ ಸ್ವಲ್ಪ ಇವತ್ತು ತುಳಸಿ ವಿವಾಹ ಅದ ನೋಡ್ರಿ, ಅದನ್ನು ಮಾಡ್ಕೊಂಡ್ರೆ ಆಯ್ತು ಅಂತೇಳ್ಬಿಟ್ಟು ಫಸ್ಟು ಪೂಜೆ, ಆಮೇಲೆ ಸ್ವಲ್ಪ ಪಾಯಸ ಎಲ್ಲ ಮಾಡಿಕೊಂಡು ನೈವೇದ್ಯ ಹಿಡ್ಕೊಳ್ಳೋಣ ಅಂತ ಮಾಡಕತ್ತೀನಿ ರೀ. ಪಾಯಸ ಹೆಸರುಬೇಳೆ ಪಾಯಸ ಅಂತ ನಾರ್ಮಲ್ ಎಲ್ಲರಿಗೂ ಗೊತ್ತಿದ್ದಿದ್ದೇ ಐತ್ರಿ, ಅದನ್ನು ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಜಸ್ಟ್ ಮಾಡಿರೋ ತೋರಿಸಿನ ಅಷ್ಟೇ. ಅದನ್ನೇನು ಪ್ರಿಪ್ರೇಷನ್ ಯಾವ ರೀತಿ ಅಂತೇನು ತೋರಿಸ್ಲಿಲ್ಲ. ನಾನು ಏನೇನು ಹಾಕ್ಬೇಕಂತೇಳ್ಬಿಟ್ಟು ನಾರ್ಮಲಾಗಿ ಬೆಲ್ಲ ಹಾಕಿ ಸ್ವಲ್ಪ ಕೊಬ್ಬರಿ ತುರಿದು ಹಾಕ್ಕೋಬೇಕು, ತುಪ್ಪ, ಆಮೇಲೆ ಡ್ರೈ ಫ್ರೂಟ್ಸು ಏನಾದ್ರು ಬೇಕಾಗುತ್ತೆ ಅದೆಲ್ಲ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿನಿ ನೋಡಿರಿ. ತಿಕ್ನೆಸ್ಸು ನಿಮ್ಗೆ ಹೆಂಗೆ ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೋಬೋದು. ಇದು ಹೆಲ್ತಿಗೆ ಚಲೋ ಅಂತ ಹೇಳ್ತಾರೆ. ಇದೇ ಮಾಡಿದೆ ನಾನು ನೈವೇದ್ಯಕ್ಕಂತೇಳಿ. ಸೈಡಿಗೆ ಹಾಗೆ ಚಾನು ಮಾಡೋಕ್ಕಿಟ್ಟಿನಿ ನೋಡಿರಿ ನಮ್ಮನವ್ರಿಗೆ. ಆಮೇಲೆ ಇವತ್ತು ತುಳಸಿ ವಿವಾಹ ಕೆಲವೊಬ್ಬರು ಬೆಳಗ್ಗೆ ಮಧ್ಯಾಹ್ನ 1 ಗಂಟೆ ಒಳಗಡೆ ದ್ವಾದಶಿ ಹೋಗ್ತೈತಿ, ಬೆಳಗ್ಗೆನೇ ಮಾಡಿ ಮುಗಿಸು ಅಂತ ಹೇಳಕತ್ತಿದ್ರು. ಇನ್ನು ಕೆಲವರು ಈವ್ನಿಂಗೇ ಮಾಡ್ಬೇಕಂತಿದ್ರು. ಡೌಟ್ ಆಗಿ ನನಗಂತೂ ಗೊತ್ತಾಗಲಿಲ್ಲ. ಬೆಳಗ್ಗೆನೇ ಮಾಡಿ ಮುಗಿಸಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಸಂಜೆನೇ ಮಾರ್ಕೆಟ್ಗೆಲ್ಲ ಹೋಗಿ ಬಾಳಿಕಂಬ ಅವೆಲ್ಲ ಪೂಜೆಗೆ ಏನೇನು ಬೇಕಾಗುತ್ತೆಲ್ಲ ಸಾಮಗ್ರಿಗಳೆಲ್ಲ ತೊಗೊಂಬಂದೆ ನಾನು. ಆಮೇಲೆ ಇವಾಗ ರಾಯರಿಗೆ ನೈವೇದ್ಯ ಹಿಡಿಯಕತ್ತೀನಿ ರೀ. ನೈವೇದ್ಯ ಎಲ್ಲ ಕೊಟ್ಟು ನಮ್ಮನೆಯವ್ರಿಗೆ ಟಿಫನ್ಗೆ ಮಾಡೋಕ್ಕಂತೇಳ್ಬಿಟ್ಟು ನಮ್ಮನೆಯವ್ರಿಗೆ ರೆಡಿ ಮಾಡಿಕೊಟ್ಟೆ. ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಅದ್ರ ಜೋಡಿಗೆ, ಅದಿಷ್ಟು ತಿಂದ್ವಿ. ತಿಂದಾದಮೇಲೆ ತುಳಸಿ ಪೂಜೆಗೆ ಡೆಕೋರೇಷನ್ ಮಾಡೋಣ ಅಂತ ಹೋದೆ. ಬೆಳಗ್ಗೆನೇ ಈ ಥರ ರಂಗೋಲಿ ಹಾಕ್ಬಿಟ್ಟಿದ್ದೆ ನಾನು, ದೊಡ್ಡದೊಂದು. ಯಾಕಂದರೆ ನಮಗೆ ಇಲ್ಲೆಲ್ಲ ಸೈಡಿಗೆಲ್ಲ ಫುಲ್ಲು ತುಳಸಿ ಅವ ರೀ. ಇದು ಮೇನ್ ನಾನು ಪೂಜೆ ಮಾಡೋದು ತುಳಸಿನ. ಆಮೇಲೆ ಸೈಡಿಗೆಲ್ಲ ತುಳಸಿ ಅವ ರೀ. ಅದಕ್ಕೆ ಎಲ್ಲಾದರೂ ನಡುವೆ ಒಂದು ಇರಲಿ ದೊಡ್ಡದು ಅಂತ ಹೇಳ್ಬಿಟ್ಟು ಒಂದು ದೊಡ್ಡದು ರಂಗೋಲಿ ಹಾಕಿಬಿಟ್ಟಿದ್ದೆ. ಆಮೇಲೆ ಈ ಥರ ಚೆಂಡು ಹೂವು ತಂದೇನು ರೀ, ಬಾಳಿಕಂಬೆಲ್ಲ ತಂದಿದ್ದೆ. ಆಮೇಲೆ ಈ ಥರ ಹೊಸ್ತಿಲಿಗೆಲ್ಲ ಪೂಜೆ ಮಾಡಿದ್ದೆ ರೀ ನಾ ಬೆಳಗ್ಗೆನೆ. ಈ ಥರ ಕಾಣಿಸ್ತೈತೆ ನೋಡಿರಿ. ಕತ್ತಲಾಗಿ ಗೊತ್ತಾಗಂಗಿಲ್ಲ ಏನಂತೆ ಬೆಳಗ್ಗೆನೇ ಹಾಕೋಕೆ ನಾನು ವಿಡಿಯೋ ಮಾಡಿಲ್ಲ. ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿ ಕಾಣಿಸ್ತೈತೆ ರೀ. ಅದೆಲ್ಲ ಅರ್ಶಿನೆಲ್ಲ ಹಚ್ಚಿರ್ತೀನಲ್ಲ, ಅದಕ್ಕಂತೇಳಿ ಲೇಟ್ ಮಾಡಿ ಆಮೇಲೆ ತೋರಿಸ್ರತ್ತೆ ಬಿಟ್ಟಿದ್ದೆ ನಾನು. ಈ ಥರ ಎಲ್ಲ ಡೆಕೋರೇಷನ್ ಮಾಡೀನಿ. ಆಮೇಲೆ ಈ ಥರ ರಂಗೋಲಿ ಕಲರ್ ಎಲ್ಲ ಹಾಕಿ ರಂಗೋಲಿ ಬಿಡ್ಸೀನಿ ನೋಡಿರಿ. ಮತ್ತು ಪೂಜೆಗೆಲ್ಲ ಫುಲ್ ರೆಡಿ ಮಾಡ್ಕೊತೀನಿ. ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ್. ನಾವಂತೂ ಈ ಥರ ಮಾಡ್ತೀವಿ ವರ್ಷ. ಅಕ್ಷತೆಗಳು ಏನೇನು ಬೇಕಾಗುತ್ತೆ ಎಲ್ಲನೂ ಅಲ್ಲೇ ಸೈಡ್ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಇಟ್ಕೊಂಡು ಈ ಥರ ಪೂಜೆನ ಮಾಡಿದೆ. ಡೇ ಟೈಮೆಲ್ಲ ಅಷ್ಟೊಂದು ಚೆಂದಂಗೆ ಕಾಣಿಸಲ್ತ್ರಿ. ಇದು ಈವ್ನಿಂಗ್ ಆದರೆ ಭಾಳ ಚೆಂದ ಅನ್ಸುತ್ತೆ. ದೀಪ ಎಲ್ಲ ಹಚ್ಬಿಟ್ಟಿರ್ತೀವಲ್ಲ, ಅವಾಗ ಒಂಥರ ಏನೋ ಚೆಂದ ಅನ್ಸೈತಿ. ಇದು ಬೆಳಗ್ಗೆ ಮಾಡಿದ್ದಲ್ಲ, ಹೀಗಾಗಿ ಅಷ್ಟೊಂದು ಲುಕ್ ಕಾಣಿಸ್ಕತ್ತಿಲ್ಲ ನೋಡ್ರಿ. ಇದು ಈ ಥರ ಮಾಡಿದ್ದೀನಿ ರೀ ಇವತ್ತು. ನೋಡಿರಿ ಈ ಥರ ಇವೆಲ್ಲ ಸೈಡಿಗೆಲ್ಲ ತುಳಸಿನೇ ಇರೋದು. ಇವೆಲ್ಲ ದೊಡ್ಡ ಎಲ್ಲ ಭಾಳ ದೊಡ್ಡದವ್ರಿ ತುಳಸಿ. ಫಸ್ಟಿಂದ ನಾನು ಮಾಡ್ಕೊತ ಬಂದಿದ್ದೆ ಇದೇ ತುಳಸಿಗೆಲ್ಲ, ಹೀಗಾಗಿ ಅದಕ್ಕೆ ಮೇನ್ ಮಾಡಿದ್ದು ನಾನು. ಎಲ್ಲ ಸಣ್ಣ ಚಿಕ್ಕ ಇರೋದೆಲ್ಲ ನಾವು ತುಳಸಿನೇ ರೀ. ಎಲ್ಲದಕ್ಕೂ ಒಂದೊಂದು ಹೂವು ಇಟ್ಟು ಪೂಜೆ ಎಲ್ಲ ಮಾಡಿದೆ ನಾನು. ಸಾಯಂಕಾಲ ನೋಡಿರಿ ಎಷ್ಟು ಚೆಂದ ಅನಿಸ್ಕೊತೈತೆ ದೀಪ ಹಚ್ಚಿದ್ಮೇಲೆ. ಸಾಯಂಕಾಲನೇ ಕಾಯೆಲ್ಲ ಹೊಡೆದೆ. ಸ್ವಲ್ಪ ಸಾಯಂಕಾಲ ನೈವೇದ್ಯಕ್ಕೆ ಒಂದು ಸ್ವಲ್ಪ ಶೀರಾ ಮಾಡಿ ಕಾಯೆಲ್ಲ ಹೊಡೆದ್ವಿ. ಈ ಥರ ಎಲ್ಲ ಕಾಣಿಸ್ತೈತೆ ನೋಡಿರಿ. ಸಾಯಂಕಾಲ ಚೆಂದ ಅನಿಸ್ತೈತಿ. ಆಮೇಲೆ ಎಲ್ಲದ್ರ ನಡುವೆ ಒಂದೊಂದು ದೀಪ ಇರಲಿ ಅಂತೇಳಿ ಅಲ್ಲೊಂದು ದೀಪ ಹಚ್ಚಿಟ್ಟಿದ್ದೆ ನಾನು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ನನಗೂ ಒಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.